Good morning students, myself Punita. Students, in previous class we learned about important rivers and agriculture. In this class I am here to explain the temperature. Next one, natural vegetation, climate, vegetation and wildlife of Asia. Listen students, first climate. As mentioned earlier, Asia is a very vast continent. ಈಗಾಗಲೇ ನಾವು ನಿಮಗೆ ತಿಳಿಸಿದಂತೆ ಏಷ್ಯಾ ಈಸ್ ಎ ವೆರಿ ವಸ್ಟ್ ಕಾಂಟಿನೆಂಟ್, ಒಂದು ವಿಶಾಲವಾದಂಥ ಭೂಖಂಡ. ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಇಕ್ವೇಟರ್ ಟು ದ ಪೋಲಾರ್ ರೀಜಿಯನ್. ಹಾಗೆಯೇ ಇದು ಭೂಮಧ್ಯ ರೇಖೆಯಿಂದ ಒಂದು ಪೋಲಾರ್ ಧ್ರುವೀಯ ಪ್ರದೇಶದವರೆಗೂ ಕೂಡ ಇದು ವಿಸ್ತರಿಸಿದೆ ಅಂತ ನಾವು ಹೇಳ್ಬೋದು. ಎಸ್ ಎ ರಿಸಲ್ಟ್, ಇದರ ಒಂದು ಪರಿಣಾಮವಾಗಿ ಏಷ್ಯಾ ಆ್ಯಸ್ ಎ ವೈಡ್ ವೆರೈಟಿ ಆಫ್ ಕ್ಲೈಮೇಟ್ಸ್. ಹಾಗಾಗಿ ಈ ಒಂದು ಏಷ್ಯಾ ಕಾಂಟಿನೆಂಟಲ್ಲಿ ಒಂದು ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೆರೈಟಿ ಆಫ್ ಕ್ಲೈಮೇಟ್ಸ್ ಇರುತ್ತೆ, ವಾಯುಗುಣದ ಒಂದು ಪರಿಸ್ಥಿತಿ ಇದೆ ಅಂತ ಕೂಡ ನಾವು ಹೇಳ್ಬೋದು. ಏಷ್ಯಾ ಆ್ಯಸ್ ಎ ಸಮ್ ಆಫ್ ದಿ ಕೋಲ್ಡೆಸ್ಟ್ ಲ್ಯಾಂಡ್ಸ್ ಇನ್ ದ ವರ್ಲ್ಡ್. ಹಾಗೆಯೇ ಏಷ್ಯಾ ಕಾಂಟಿನೆಂಟ್ ಅನ್ನುವಂಥದ್ದು ಅಂದರೆ ಏಷ್ಯಾದಲ್ಲಿ ಕೆಲವು ಭಾಗಗಳು, ಏಷ್ಯಾ ಆ್ಯಸ್ ಸಮ್ ಆಫ್ ದಿ ಕೋಲ್ಡೆಸ್ಟ್ ಲ್ಯಾಂಡ್ಸ್ ಇನ್ ದ ವರ್ಲ್ಡ್. ಹಾಗೆಯೇ ಏಷ್ಯಾದಲ್ಲಿ ಕೆಲವು ಭಾಗಗಳೇನಾಗಿದ್ವು ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಶೀತವಾದಂಥ ಒಂದು ಪರಿಸ್ಥಿತಿಯನ್ನು ಹೊಂದಿದ್ರೆ, ಆ್ಯಸ್ ವೆಲ್ ಆ್ಯಸ್ ಸಮ್ ಆಫ್ ದಿ ಹಾಟೆಸ್ಟ್ ಏರಿಯಾಸ್. ಅದೇ ರೀತಿಯಾಗಿ ಕೆಲವು ಭಾಗಗಳು ಕೂಡ ಇಲ್ಲಿ ಉಷ್ಣತೆ ಉಳ್ಳಂಥವು. ದ ವೇರಿಯಡ್ ಕ್ಲೈಮೇಟ್ ಆಫ್ ದಿ ಕಾಂಟಿನೆಂಟ್ ಈಸ್ ಡ್ಯೂ ಟು ಸೆವೆರಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಸೈಜ್. ಹಾಗೆಯೇ ಈ ಒಂದು ಏಷ್ಯಾದ ಒಂದು ವಿವಿಧ ವಾಯುಗುಣದ ಸ್ಥಿತಿಗೆ ಇಲ್ಲಿ ಇರುತ್ತೆ ಅಂದರೆ ಕೆಲವು ಅಂಶಗಳು ಕೂಡ ಇಲ್ಲಿ ಕಾರಣ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ಸೈಜ್ ಇರ್ಬೋದು, ಅಥವಾ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಇರ್ಬೋದು, ಅಂದರೆ ಅಕ್ಷಾಂಶಗಳ ಒಂದು ವಿಸ್ತರಣೆ ಅಂತ ಹೇಳ್ತಾರೆ. ಫಿಸಿಕಲ್ ಫೀಚರ್ಸ್, ಪ್ರಾಕೃತಿಕವಾದ ಲಕ್ಷಣಗಳಿರ್ಬೋದು, ಮಾನ್ಸೂನ್ ವಿಂಡ್ಸ್ ಅಂದರೆ ಮಾನ್ಸೂನ್ ಮಾರುತಗಳು ಅಂತ, ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂದರೆ ವೆರಿಡ್ ಕ್ಲೈಮೇಟ್ ಆಫ್ ದಿ ಕಾಂಟಿನೆಂಟ್ ಈಸ್ ಡ್ಯೂ ಟು ಸೆವೆರಲ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಅಂದರೆ ಈ ಒಂದು ವಿವಿಧ ವಾಯುಗುಣದ ಒಂದು ಸ್ಥಿತಿಗೆ ಯಾವ ಅಂಶಗಳು ಕಾರಣ ಅಂತಂದರೆ, ಫಾರ್ ಎಕ್ಸಾಂಪಲ್ ಸೈಜ್ ಇರ್ಬೋದು, ನೆಕ್ಸ್ಟ್ ಒನ್ ಫಿಸಿಕಲ್ ಫೀಚರ್ಸ್ ಇರ್ಬೋದು, ಮಾನ್ಸೂನ್ ವಿಂಡ್ಸ್ ಇರ್ಬೋದು. ಇವೆಲ್ಲವೂ ಕೂಡ ರೀಸನ್ ಯಾವುದಕ್ಕೆ ಅಂತಂದರೆ ವೇರಿಯಡ್ ಕ್ಲೈಮೇಟ್ ಇರುತ್ತಲ್ವ, ಸೊ ಅದಕ್ಕೆ ಇವೆಲ್ಲ ರೀಸನ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಟೆಂಪ್ರೇಚರ್ ಉಷ್ಣಾಂಶ ಅಂತ ಹೇಳ್ಬೋದು. ಇಟ್ ವೇರಿಯಸ್ ಫ್ರಮ್ ದ ರೀಸನ್ ಟು ಅನದರ್ ಆ್ಯಂಡ್ ಫ್ರಮ್ ಒನ್ ಸೀಸನ್ ಟು ಅನದರ್ ಸೀಸನ್. ವೇರಿಯಸ್ ಫ್ರಮ್ ಒನ್ ರೀಸನ್ ಟು ಅನದರ್ ಆ್ಯಂಡ್ ಫ್ರಮ್ ಒನ್ ಸೀಸನ್ ಟು ಅನದರ್ ಸೀಸನ್. ಅಂದರೆ ಸಹಜವಾಗಿ ನಾವು ಕ್ಯಾಶುವಲ್ ಆಗಿ ನಾವು ಹೇಳೋದಾದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕಿರ್ಬೋದು, ಅಥವಾ ಒಂದು ಸೀಸನಿಂದ ಒಂದು ಸೀಸನ್ ಟು ಅನದರ್ ಸೀಸನ್ ಅಂತ ಹೇಳ್ತಾರೆ. ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೂ ಕೂಡ ಇಲ್ಲಿ ಏನಾಗಿರುತ್ತೆ, ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇನ್ ಜನವರಿ ದ ಸದರ್ನ್ ಕಂಟ್ರೀಸ್ ಆರ್ ಲೆಸ್ ಕೋಲ್ಡ್. ಹಾಗೆಯೇ ಜನವರಿ ಮಂತಲ್ಲಿ ನಾವು ದ ಸದರ್ನ್ ಕಂಟ್ರೀಸ್ ಆರ್ ಲೆಸ್ ಕೋಲ್ಡ್ ಅಂದರೆ ಏಷ್ಯಾದ ದಕ್ಷಿಣ ದೇಶಗಳಿಗಿಂತ, ಬಟ್ ದ ನಾರ್ಥನ್ ಕಂಟ್ರೀಸ್ ಎಕ್ಸ್ಪೀರಿಯನ್ಸಸ್ ಬೆಟರ್ ಕೋಲ್ಡ್. ಅಂದರೆ ದಕ್ಷಿಣ ದೇಶಗಳಿಗಿಂತ ಉತ್ತರ ದೇಶದಲ್ಲಿ ಏನಾಗಿರುತ್ತೆ ಅಂದರೆ ಕೋಲ್ಡ್ ಇಲ್ಲಿ ಹೆಚ್ಚಾಗಿರುತ್ತೆ ಅಂತ ನಾವು ಹೇಳ್ಬೋದು. ಹಾಗೆಯೇ ವರ್ಕೋಯಾನಸ್ಕಿ ಈಸ್ ಇನ್ ಸೈಬೀರಿಯಾ ಈಸ್ ದ ಕೋಲ್ಡೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಕೋಲ್ಡೆಸ್ಟ್ ಆದಂಥ ಒಂದು ಪ್ಲೇಸ್ ಯಾವುದು, ಸೈಬೀರಿಯಾದಲ್ಲಿರುವಂತಹ ವರ್ಕೋಯಾನಸ್ಕ್ ಅಂತ ಹೇಳ್ತಾರೆ. ಓಕೆನಾ. ಇನ್ ಜುಲೈ ಎ ಗ್ರೇಟರ್ ಪಾರ್ಟ್ ಆಫ್ ದಿ ಕಾಂಟಿನೆಂಟ್ ಈಸ್ ಹಾಟ್. ಹಾಗೆಯೇ ಜುಲೈ ತಿಂಗಳಲ್ಲಿ ಈ ಒಂದು ಸೈಬೀರಿಯಾ ಪ್ರದೇಶ ಕಾಂಟಿನೆಂಟ್ನ ನಾವು ಈ ಒಂದು ಸೈಬೀರಿಯಾದ ಒಂದು ಉತ್ತರ ಭಾಗದಲ್ಲಿ with the expectation of the southern Siberia and the high mountains and plateaus of Central Asia. ಅಂದರೆ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಜುಲೈ ತಿಂಗಳಲ್ಲಿ ನಾವು ಸೈಬೀರಿಯಾದ ಒಂದು ನಾರ್ಥನ್ ಭಾಗದಲ್ಲಿ ಮತ್ತು ಮಧ್ಯ ಏಷ್ಯಾದ ಒಂದು ಹೈಯೆಸ್ಟ್ ಆದಂಥ ಹೈ ಮೌಂಟೇನ್ಸ್ ಮತ್ತು ಪ್ಲಾಂಟೂಸ್ ಆಫ್ ಸೆಂಟ್ರಲ್ ಏಷ್ಯಾ ಅಂದರೆ ಈ ಒಂದು ಉತ್ತರ ಭಾರತ
ಸೈಬೀರಿಯಾ ಪ್ರದೇಶದ ಉತ್ತರ ಭಾಗ ಅಥವಾ ಮಧ್ಯ ಏಷ್ಯಾದ ಎತ್ತರವುಳ್ಳಂಥ ಒಂದು ಪರ್ವತ ಮತ್ತು ಪ್ರಸ್ಥಭೂಮಿ ಭಾಗಗಳನ್ನ ಹೊರತುಪಡಿಸಿದರೆ ಇನ್ ಸಮ್ ಪ್ಲೇಸಸ್ ದ ಟೆಂಪ್ರೇಚರ್ ರೈಸಸ್ ಬಿಹೈಂಡ್ 40 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ. ಅಂದರೆ ಇನ್ನು ಉಳಿದಂತಹ ಭಾಗಗಳಲ್ಲಿ ಶಾಖ ಏನಾಗಿರುತ್ತೆ ತುಂಬ ಹೆಚ್ಚಾಗಿರುತ್ತೆ. ಅದ್ರ ಜೊತೆಯಲ್ಲೂ ಕೂಡ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತಂದರೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತೆ. ಸಮ್ ಆಫ್ ದಿ ಪ್ಲೇಸಸ್ ದ ಟೆಂಪ್ರೇಚರ್ ರೈಸಸ್ ಬಿಹೈಂಡ್ 40 ಡಿಗ್ರಿ ಸೆಲ್ಸಿಯಸ್. ಲಿಸನ್, ನೆಕ್ಸ್ಟ್ ಒನ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಅಂತ ಹೇಳ್ತಾನೆ. ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಅಂದರೆ ಮಳೆಯ ಒಂದು ಹಂಚಿಕೆ ಅಂತ ನಾವು ಹೇಳ್ತಾರೆ. ಮೋಸ್ಟ್ ಆಫ್ ದಿ ರೈನ್ಫಾಲ್ ಇನ್ ಏಷ್ಯಾ ಈಸ್ ಕಾಸಸ್ ಬೈ ದ ಸಮ್ಮರ್ ಮಾನ್ಸೂನ್. ಲಿಸನ್, ಅಂದರೆ ನಮ್ಮ ಏಷ್ಯಾ ಕಾಂಟಿನೆಂಟಲ್ಲಿ ಮೋಸ್ಟ್ ಆಫ್ ಆಲ್ ರೈನ್ಫಾಲ್ ಈ ಒಂದು ನೋಡೋ ಇನ್ ಏಷ್ಯಾ ಈಸ್ ಕಾಸಸ್ ಬೈ ದ ಸಮ್ಮರ್ ಮಾನ್ಸೂನ್. ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಗಿಂತ ಬೇಸಿಗೆಯಲ್ಲಿ ಏನಾಗಿರುತ್ತೆ ಅಂದರೆ ಜಾಸ್ತಿ ಮಳೆ ಆಗ್ತಾ ಇರುತ್ತೆ. ಬಟ್ ದ ಮಾನ್ಸೂನ್ಸ್ ಡು ನಾಟ್ ರೀಚ್ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಏಷ್ಯಾ. ಬಟ್ ಆದರೆ ಮಾನ್ಸೂನ್ ಏನಿದಾವಲ್ಲ ಇವು ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾನ ಅದು ರೀಚ್ ಮಾಡೋದಕ್ಕೆ ಆಗಲ್ಲ. ಬಟ್ ದ ಮಾನ್ಸೂನ್ಸ್ ಡು ನಾಟ್ ರೀಚ್ ದ ಸೆಂಟ್ರಲ್ ಪಾರ್ಟ್ ಆಫ್ ಏಷ್ಯಾ ವಿಚ್ ಇಸ್ ಡ್ರೈ ಥ್ರೂಔಟ್ ದ ಇಯರ್. ಆ ಭಾಗ ವರ್ಷ ಪೂರ್ತಿ ಎಲ್ಲ ಏನಾಗಿರುತ್ತೆ ಅಂತಂದರೆ ಡ್ರೈ ಆಗಿರುತ್ತೆ, ಶುಷ್ಕ ಸ್ಥಿತಿಯನ್ನು ಅದು ಹೊಂದಿರುತ್ತೆ. ಇನ್ ವಿಂಟರ್ ದ ವೆಸ್ಟರ್ನ್ ಲೈನ್ಸ್ ಕಾಸಸ್ ರೈನ್ಫಾಲ್ ಇನ್ ದ ವೆಸ್ಟರ್ನ್ ಏಷ್ಯನ್ ಕಂಟ್ರೀಸ್. ಇಲ್ಲ ಕೂಡ ಪಶ್ಚಿಮ ಏಷ್ಯಾದ ದೇಶಗಳು ಅಂತ ಹೇಳ್ತಾರೆ. ಈಸ್ಟರ್ನ್ ಪಾರ್ಟ್ಸ್ ಆಫ್ ದಿ ಚೀನಾ, ದ ಫಿಲಿಪೈನ್ಸ್, ಮಲೇಷಿಯಾ ಎಕ್ಸೆಟ್ರಾ. ಹಾಗೆಯೇ ಚೀನಾದ ಒಂದು ಪೂರ್ವ ಭಾಗ ಅಂತ ಹೇಳ್ತಾರೆ, ಈಸ್ಟರ್ನ್ ಪಾರ್ಟ್ ಆಫ್ ದಿ ಚೀನಾ. ಆ್ಯಂಡ್ ನೆಕ್ಸ್ಟ್ ಒನ್ ಫಿಲಿಪೈನ್ಸ್, ನೆಕ್ಸ್ಟ್ ಒನ್ ಮಲೇಷಿಯಾ ಅಂತ ನಾವು ಹೇಳ್ಬೋದು. ಹೀಗಾಗಿ ಇವೆಲ್ಲ ವೆಸ್ಟರ್ನ್ ಅಂತ ಹೇಳ್ತಾರೆ, ಈಸ್ಟರ್ನ್ ಪಾರ್ಟ್ ಆಫ್ ದಿ ಚೀನಾ, ವೆಸ್ಟರ್ನ್ ಏಷ್ಯನ್ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ. ರಿಸೀವ್ಸ್ ದ ರೈನ್ಫಾಲ್ ಫ್ರಮ್ ದಿ ಟ್ರೋಪಿಕಲ್ ಸೈಕ್ಲೋನ್ಸ್ ಅಂತ ಹೇಳ್ತಾರೆ. ಉಷ್ಣವಲಯದ ಆವರ್ತ ಮಾರುತಗಳಿಂದಲೂ ಕೂಡ ಇಲ್ಲೇನಾಗಿರುತ್ತೆ ಮಳೆನ ಪಡೆಯುತ್ತಾ ಇರುತ್ತೆ. ನೆಕ್ಸ್ಟ್ ವಿಂಟರ್ ಸೀಸನ್. ನೆಕ್ಸ್ಟ್ ಒನ್ ವಿಂಟರ್ ಸೀಸನ್. ಲಿಸನ್, ವಿಂಟರ್ ಸೀಸನ್. The period from October to March is winter in the most parts of the Asia, as a greater part of Asia lines the northern hemisphere. Listen, the period from October to March. ಹಾಗೆಯೇ ಈ ಒಂದು ಏಷ್ಯಾದ ಒಂದು ಹೆಚ್ಚಿನ ಭಾಗಗಳಲ್ಲಿ ಅಕ್ಟೋಬರಿಂದ ಮಾರ್ಚ್ವರೆಗೆ ಏನಾಗಿರುತ್ತೆ ಅಂದರೆ ವಿಂಟರ್ ಸೀಸನ್ ಇರುತ್ತೆ ಅಂತ ಹೇಳ್ಬೋದು. ಇನ್ ದ ಮೋಸ್ಟ್ ಪಾರ್ಟ್ಸ್ ಆಫ್ ದಿ ಏಷ್ಯಾ ಆ್ಯಸ್ ಎ ಗ್ರೇಟರ್ ಪಾರ್ಟ್ ಆಫ್ ಏಷ್ಯಾ ಅಂತ ಹೇಳ್ತಾರೆ. ಅಂದರೆ ಏಷ್ಯಾದ ಬಹುಭಾಗ ಏನಾಗಿರುತ್ತೆ ಅಂತಂದರೆ ಉತ್ತರ ಗೋಳಾರ್ಧದಲ್ಲಿರುತ್ತೆ, ನಾರ್ಥರ್ನ್ ಎಮಿಸ್ಪಿಯರಲ್ಲಿರುತ್ತೆ, ಉತ್ತರಾರ್ಧ ಗೋಳದಲ್ಲಿದೆ ಅಂತ ನಾವು ಹೇಳ್ಬೋದು. ದ ರೇಸ್ ಆಫ್ ದಿ ಸನ್ ಆರ್ ಸ್ಲ್ಯಾಟಿಂಗ್ ಇನ್ ದ ನಾರ್ಥರ್ನ್ ಎಮಿಸ್ಪಿಯರ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಒಂದು ಅವಧಿಯಲ್ಲಿ ಏನಾಗಿರುತ್ತೆ ಅಂದರೆ ಎಮಿಸ್ಪಿಯರ್ ಉತ್ತರ ಗೋಳಾರ್ಧಕ್ಕೆ ಓರೆಯಾಗಿ ಏನಾಗಿರ್ತವೆ ಅಂದರೆ ಸೂರ್ಯನ ಕಿರಣಗಳು. ದ ರೇಸ್ ಆಫ್ ದಿ ಸನ್ ಆರ್ ಸ್ಲ್ಯಾಂಟಿಂಗ್ ಇನ್ ದ ನಾರ್ಥರ್ನ್ ಎಮಿಸ್ಪಿಯರ್ ಡ್ಯೂರಿಂಗ್ ದಿಸ್ ಸೀಸನ್. ಈ ಒಂದು ಪೀರಿಯಡಲ್ಲಿ ಏನಾಗಿರುತ್ತೆ ಅಂದರೆ ಸೂರ್ಯನ ಕಿರಣಗಳು ಪ್ರಸರಿಸ್ತವೆ ಅಂತ ನಾವು ಹೇಳ್ಬೋದು. ಸೊ ಮೋಸ್ಟ್ ಆಫ್ ಏಷ್ಯಾ ಎಕ್ಸ್ಪೀರಿಯನ್ಸಸ್ ವೆರಿ ಲೋ ಟೆಂಪ್ರೇಚರ್ ಆ್ಯಂಡ್ ಬಿಕಮ್ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಹಾಗಾಗಿ ಹೆಚ್ಚಿನ ಭಾಗಗಳಲ್ಲಿ ಏನಾಗಿರುತ್ತೆ ಅಂದರೆ ಬಹಳ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂತಂದರೆ ತುಂಬ ಕೋಲ್ಡ್ ಆಗಿರುವಂತಹ ವಾಯುಗುಣ ಇರುತ್ತೆ, ಕೋಲ್ಡ್ ಆಗಿರುವಂಥ ಒಂದು ವಾಯುಗುಣ ಇರುತ್ತೆ, ಎಕ್ಸ್ಟ್ರೀಮ್ಲಿ ಕೋಲ್ಡ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸಸ್ ವೆರಿ ಲೋ ಟೆಂಪ್ರೇಚರ್ ಆ್ಯಂಡ್ ಬಿಕಮ್ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಲಿಸನ್ ಸ್ಟೂಡೆಂಟ್ಸ್, ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಹೈ ಇನ್ ದ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಲೋ ಅವರ್ ದ ಇಂಡಿಯನ್ ಓಷನ್. ಹಾಗೆಯೇ ಈ ಒಂದು ಮಧ್ಯ ಏಷ್ಯಾದಲ್ಲಿ ಈ ಒಂದು ವಾಯುವಿನ ಒತ್ತಡ ಪ್ಲಸರ್ ಈಸ್ ಹೈ ಇನ್ ದ ಸೆಂಟ್ರಲ್ ಏಷ್ಯಾ. ಅಂದರೆ ಮಧ್ಯ ಏಷ್ಯಾದಲ್ಲಿ ವಾಯುವಿನ ಒಂದು ಒತ್ತಡ ಏನಾಗಿರುತ್ತೆ ಅಂದರೆ ಹೈ ಇದರಲ್ಲಿರುತ್ತೆ, ಓವರ್. ಆ್ಯಂಡ್ ದ ಇಂಡಿಯನ್ ಓಷನ್ ವಿಂಡ್ಸ್ ದೇರ್ ಫೋರ್. ಹಾಗೆಯೇ ಈ ಒಂದು ಬೇರೆ ಬೇರೆ ರೀತಿಯಾದಂಥ ಒಂದು ರೀತಿಯಲ್ಲೆಲ್ಲ ಸಹ ಏನಾಗಿರುತ್ತೆ ಅಂತಂದರೆ ಹಿಂದೂ ಸಾಗರದಲ್ಲೂ ಕೂಡ ಇಲ್ಲಿ ಒತ್ತಡ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು. ದೇ ಆರ್ ಡ್ರೈ ಆ್ಯಂಡ್ ಡು ನಾಟ್ ಕಾಸಸ್ ರೈನ್ಫಾಲ್.
ಹಾಗಾಗಿ ಏನಾಗಿರುತ್ತೆ ಅಂತಂದರೆ ಇಲ್ಲಿ ರೈನ್ಫಾಲ್ ಅನ್ನೋವಂಥದ್ದು ಇಲ್ಲಿ ಮೇ ಇರುತ್ತಾ. ಎನ್ಸ್ ದೇರ್ ಈಸ್ ಎ ಲಿಟಲ್ ರೈನ್ಫಾಲ್ ಇನ್ ವಿಂಟರ್. ಹಾಗಾಗಿ ಏನಾಗಿರುತ್ತೆ ಅಂದರೆ ವಿಂಟರ್ ಸೀಸನ್ನಲ್ಲಿ ಅಂದರೆ ಇಲ್ಲಿ ಒಣಗಾಳಿಗಳು ಇಲ್ಲಿ ಜಾಸ್ತಿ ಬೀಸ್ತಾ ಇರುತ್ತೆ. ದೇ ಆರ್ ಡ್ರೈ ಆ್ಯಂಡ್ ಡು ನಾಟ್ ಕಾಸಸ್ ರೈನ್ಫಾಲ್. ಎನ್ಸ್ ದೇರ್ ಈಸ್ ಲಿಟಲ್ ರೈನ್ಫಾಲ್ ಇನ್ ವಿಂಟರ್. ಅಂದರೆ ಒಣಗಾಳಿಗಳೇನಾಗ್ತವೆ ಅಂದರೆ ಮಳೆನ ತರೋದಿಲ್ಲ. ಹಾಗಾಗಿ ಇಲ್ಲಿ ಚಳಿಗಾಲದಲ್ಲಿ ಮಳೆ ಅನ್ನೋದೇನಾಗಿರುತ್ತೆ ತುಂಬ ಕಡಿಮೆ, ವಿರಳ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಸಮ್ಮರ್ ಸೀಸನ್. ನೆಕ್ಸ್ಟ್ ಒನ್ ಯಾವುದು? ಸಮ್ಮರ್ ಸೀಸನ್. ದ ಕಂಡೀಷನ್ಸ್ ಆರ್ ರಿಸರ್ವ್ಡ್ ಡ್ಯೂರಿಂಗ್ ಸಮ್ಮರ್. ಅಂದರೆ ಚಳಿಗಾಲಕ್ಕೆ ವಿರುದ್ಧ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ರಿಸರ್ವ್ಡ್ ಡ್ಯೂರಿಂಗ್ ದ ಸಮ್ಮರ್. ಇಲ್ಲಿ ವಿರುದ್ಧ ಪರಿಸ್ಥಿತಿ ಇರುತ್ತೆ. ಚಳಿಗಾಲಕ್ಕೆ ಆಪೋಸಿಟ್ ಯಾವುದು? ಸಮ್ಮರಲ್ಲಿರುತ್ತೆ, ಹೌದಲ್ವಾ? ಹಾಗೆಯೇ ಇಟ್ ಸ್ಟಾರ್ಟ್ಸ್ ಇನ್ ಏಪ್ರಿಲ್ ಆ್ಯಂಡ್ ಎಂಡ್ಸ್ ಇನ್ ದ ಸೆಪ್ಟೆಂಬರ್. ಇದು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಇನ್ ಏಪ್ರಿಲ್ ಆ್ಯಂಡ್ ಎಂಡ್ಸ್ ಇನ್ ಸೆಪ್ಟೆಂಬರ್. ಇದು ಏಪ್ರಿಲಲ್ಲಿ ಆರಂಭ ಆಗಿಬಿಟ್ಟು ಸೆಪ್ಟೆಂಬರಲ್ಲಿ ಇದು ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ದ ಸನ್ಶೈನ್ಸ್ ವರ್ಟಿಕಲಿ ಇನ್ ದ ನಾರ್ಥರ್ನ್ ಹೆಮಿಸ್ಪಿಯರ್. ಉತ್ತರ ಗೋಳಾರ್ಧದಲ್ಲಿ ಸೂರ್ಯ ನೇರವಾಗಿ ಇಲ್ಲಿ ಪ್ರಕಾಶಿಸುತ್ತದೆ ಅಂತ ಹೇಳ್ತಾರೆ. ಇಟ್ ಸ್ಟಾರ್ಟ್ಸ್ ಇನ್ ದ ಏಪ್ರಿಲ್ ಆ್ಯಂಡ್ ಎಂಡ್ಸ್ ಇನ್ ದ ಸೆಪ್ಟೆಂಬರ್. ದ ಸನ್ಶೈನ್ಸ್ ವರ್ಟಿಕಲಿ ಇನ್ ದ ನಾರ್ಥರ್ನ್ ಹೆಮಿಸ್ಪಿಯರ್. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಸೂರ್ಯ ನೇರವಾಗಿ ಏನಾಗ್ತಾನೆ ಅಂದರೆ ಪ್ರಕಾಶಿಸ್ತಾನೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಏಷ್ಯಾ ಆ್ಯಸ್ ಹೈ ಟೆಂಪ್ರೇಚರ್. ಹಾಗಾಗಿ ಏಷ್ಯಾದ ಒಂದು ಬಹುಭಾಗಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಆ್ಯಂಡ್ ಇಟ್ ಕಾಸಸ್ ದ ಲೋ ಪ್ಲೆಸರ್ ಇನ್ ದ ಸೆಂಟರ್ ಏಷ್ಯಾ. ಮತ್ತು ಬಹುಭಾಗಗಳಲ್ಲಿ ಏನಾಗಿರುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿನೂ ಇರುತ್ತೆ. ಮತ್ತು ಮಧ್ಯ ಏಷ್ಯಾದಲ್ಲಿ, ಸೆಂಟ್ರಲ್ ಏಷ್ಯಾದಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಒಂದು ಪ್ಲೆಸರ್ ಕೂಡ ಇಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ವಿಂಡ್ಸ್ ದೇರ್ ಫಾರ್ ಬ್ಲೂ ಫ್ರಮ್ ದ ಸಿ ಟುವರ್ಡ್ಸ್ ದ ಲ್ಯಾಂಡ್. ಹಾಗೆಯೇ ಮಾರುತಗಳು ಸಹ ಏನಾಗಿರುತ್ತೆ ಅಂದರೆ ಸಮುದ್ರಗಳಿಂದ ಭೂಭಾಗಗಳಿಗೆ ಬೀಸ್ತಾ ಇರುತ್ತೆ ಅಂತ ಹೇಳ್ತಾರೆ. ದೇ ಕಾಸಸ್ ಹೆವಿ ರೈನ್ಫಾಲ್ ಟು ಮೋಸ್ಟ್ ಪಾರ್ಟ್ಸ್ ಆಫ್ ದಿ ಏಷ್ಯಾ. ಅವು ಹೆಚ್ಚು ಕಡಿಮೆ ಖಂಡದ ಎಲ್ಲೆಡೆಗೂ ಕೂಡ ಇಲ್ಲೇನಾಗಿರುತ್ತೆ ಮಳೆನ ಸೋಸ್ತವೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಟಾಪಿಕ್ ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು? ನ್ಯಾಚುರಲ್ ವೆಜಿಟೇಷನ್. ಅಂದರೆ ಸ್ವಾಭಾವಿಕವಾದಂಥ ಒಂದು ಸಸ್ಯವರ್ಗ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ನ್ಯಾಚುರಲ್ ವೆಜಿಟೇಷನ್. ಲಿಸನ್ ಸ್ಟೂಡೆಂಟ್ಸ್, ನ್ಯಾಚುರಲ್ ವೆಜಿಟೇಷನ್ ಆಫ್ ಏಷ್ಯಾ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಕ್ಲೈಮೇಟ್. ಅಂದರೆ ಏಷ್ಯಾದ ಒಂದು ಸ್ವಾಭಾವಿಕ ಸಸ್ಯವರ್ಗ ಮತ್ತು ವಾಯುಗೋಳಗಳ ನಡುವೆ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಪರಸ್ಪರ ಸಂಬಂಧ ಇರುತ್ತೆ, ರಿಲೇಷನ್ಶಿಪ್ ಇರುತ್ತೆ ಅಂತ ನಾವು ಹೇಳ್ಬೋದು. ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಕ್ಲೈಮೇಟ್. But another factors such as landforms, soils and interference of human beings also have influenced on types of vegetation and its distribution. ಹಾಗೆಯೇ ಇಲ್ಲೇನಾಗಿರುತ್ತೆ ಅಂತಂದರೆ ಒಂದು ಲ್ಯಾಂಡ್ ಫಾರ್ಮ್ಸ್ ಇರ್ಬೋದು, ಭೂಸ್ವರೂಪ ಇರ್ಬೋದು, ಸಾಯಿಲ್ಸ್ ಮಣ್ಣುಗಳಿರ್ಬೋದು, ಆ್ಯಂಡ್ ಇಂಟರ್ಫಿಯರೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮಾನವನ ಪ್ರವೇಶಗಳು ಅಂತ ಹೇಳ್ತಾರೆ. ಇವು ಆಲ್ಸೋ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಆನ್ ದಿ ಟೈಪ್ ಆಫ್ ದಿ ವೆಜಿಟೇಷನ್. ಅದ್ರ ಜೊತೆಯಲ್ಲೇ ಸಸ್ಯವರ್ಗದ ವಿಧಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಇಟ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಅವುಗಳ ಹಂಚಿಕೆಯ ಮೇಲೂ ಕೂಡ ಇಲ್ಲೇನಾಗಿರುತ್ತೆ ಅಂತಂದರೆ ಪ್ರಭಾವವನ್ನು ಬೀರ್ತವೆ ಅಂತ ನಾವು ಹೇಳ್ಬೋದು. ದೇರ್ ಇಸ್ ಎ ಗ್ರೇಟ್ ಡಿವರ್ಸಿಟಿ ಇನ್ ದ ವೆಜಿಟೇಷನ್. ಹಾಗೆಯೇ ಒಂದು ಏಷ್ಯಾದ ಸಸ್ಯವರ್ಗದಲ್ಲಿ ತುಂಬ ವೆರೈಟಿ ಇದೆ ಅಂತ ಹೇಳ್ಬೋದು, ವೈವಿಧ್ಯತೆ ಇದೆ ಅಂತ ನಾವು ಹೇಳ್ತೀವಿ. ದೇರ್ ಈಸ್ ಎ ಗ್ರೇಟ್ ಡಿವರ್ಸಿಟಿ ಇನ್ ದ ವೆಜಿಟೇಷನ್ ಆಫ್ ಏಷ್ಯಾ. ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 7 ಮೇಜರ್ ಟೈಪ್ಸ್ ಆ್ಯಸ್ ಫಾಲೋಸ್. ಹಾಗೆಯೇ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 7 ಮೇಜರ್ ಟೈಪ್ಸ್ ಆಫ್ ದಿ ನ್ಯಾಚುರಲ್ ವೆಜಿಟೇಷನ್. ನ್ಯಾಚುರಲ್ ವೆಜಿಟೇಷನ್ಸ್ನ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 7 ವಿಧಗಳಾಗಿ ಇಲ್ಲಿ ವಿಂಗಡಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗೆಯೇ ನಾವು ಮೇಯ್ನಾಗಿ ನೋಡೋದಾದರೆ ಟೈಪ್ಸ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳ್ತಾರೆ. ಮೇನ್ ಟೈಪ್ಸಲ್ಲಿ ನಾವು ಫಾರೆಸ್ಟ್ ಇರ್ಬೋದು, ಗ್ರಾಸ್ ಲ್ಯಾಂಡ್ಸ್ ಇರ್ಬೋದು, ನೆಕ್ಸ್ಟ್ ಒನ್ ಡೆಸರ್ಟ್ ವೆಜಿಟೇಷನ್ಸ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಲಿಸನ್, ಹಾಗೆಯೇ ಏಷ್ಯಾ ನ್ಯಾಚುರಲ್ ವೆಜಿಟೇಷನ್. ಆಲ್ರೆಡಿ ನಾನು ನಿಮಗೆ ಏನು ಹೇಳಿದೆ, ನ್ಯಾಚುರಲ್ ವೆಜಿಟೇಷನ್ಸ್ನ ಇಲ್ಲಿ 7 ವಿಧಗಳಾಗಿ 7 ಟೈಪ್ಸ್ ಆಗಿ ಡಿವೈಡ್ ಮಾಡಿದಾರಲ್ವ. ಸೊ ಫಸ್ಟ್ ಒನ್ ಯಾವುದು ಅಂದರೆ ದ ತಾಂಡ್ರಾ ವೆಜಿಟೇಷನ್, ಅಂದರೆ ತಾಂಡ್ರಾ ಸಸ್ಯವರ್ಗ ಅಂತ ಹೇಳ್ತಾರೆ. ದ ತಾಂಡ್ರಾ ವೆಜಿಟೇಷನ್ ಈಸ್ ಫೌಂಡ್ ಇನ್ ಎ ನ್ಯಾರೋ ಬೆಲ್ಟ್ ಅಲಾಂಗ್ ದ ಆರ್ಟಿಕ್ ಕೋಸ್ಟಲ್ ಏರಿಯಾಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ತಾಂಡ್ರಾ ವೆಜಿಟೇಷನ್ಸ್ ಏನಿದೆಯಲ್ಲ ಇದು ಆರ್ಟಿಕ್ ಕರಾವಳಿಯ
ಒಂದು ಉದ್ದಕ್ಕೆ ಏನಾಗಿರುತ್ತೆ ಅಂದರೆ ಕಿರಿದಾದಂಥ ಒಂದು ಭಾಗಗಳಲ್ಲಿ ಇದು ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು. ಈಸ್ ಫೌಂಡ್ ಇನ್ ದ ನ್ಯಾರೋ ಬೆಲ್ಟ್ ಅಲಾಂಗ್ ದ ಆರ್ಟಿಕ್ ಕೋಸ್ಟಲ್ ಏರಿಯಾಸ್ ಅಂತ ಹೇಳ್ತಾರೆ. ದಿಸ್ ಬೆಲ್ಟ್ ಈಸ್ ಮೋಸ್ಟ್ಲಿ ಕವರ್ಡ್ ಬೈ ದ ಸ್ನೋ ಆ್ಯಂಡ್ ಐಸ್. ಇದು ಬಹುವಾಗಿ ಏನಾಗಿರುತ್ತೆ, ನಿರ್ಗಲ್ಲು ಮತ್ತು ಹಿಮದಿಂದ ಆವರಿಸ್ಕೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಪ್ಲ್ಯಾಂಟ್ ಗ್ರೋತ್ ಈಸ್ ಲಿಮಿಟೆಡ್ ಆ್ಯಂಡ್ ರಿಸ್ಟಾರ್ಟೆಡ್ ಟು ದಿ ಮಾಸಸ್ ಆ್ಯಂಡ್ ದಿ ಲಿಕೆನ್. ಇವು ಪಾಚಿ ಮತ್ತು ಶಿಲಾವಲ್ಕಗಳಿಂದ ಏನಾಗಿರುತ್ತೆ ಅಂದರೆ ಸೀಮಿತಗೊಂಡಿದೆ ಅಂತ ನಾವು ಹೇಳ್ಬೋದು. ಮತ್ತು ಪಾಚಿ ಮತ್ತು ಶಿಲಾವಲ್ಕಗಳಿಗೆ ಸೀಮಿತ ಆಗಿರುತ್ತೆ. ಪ್ಲ್ಯಾಂಟ್ ಗ್ರೋತ್ ಈಸ್ ಲಿಮಿಟೆಡ್ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಟು ದಿ ಮಾಸಸ್ ಆ್ಯಂಡ್ ಲಿಕೆನ್. ಲಿಸನ್. ಸೆಕೆಂಡ್ ಒನ್, ಕೋನಿಫೆರಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಕೋನಿಫೆರಸ್ ಫಾರೆಸ್ಟಲ್ಲಿ ನಾವು ನೋಡೋದಾದರೆ ಆರ್ ಫೌಂಡ್ ಟು ದಿ ಸೌತ್ ಆಫ್ ದಿ ತಾಂಡ್ರಾ ಆ್ಯಂಡ್ ಈಸ್ ಆಲ್ಸೋ ನೌನ್ ಹ್ಯಾಸ್ ದ ಟೈಗಾ ಫಾರೆಸ್ಟ್. ಲಿಸನ್. ಆರ್ ಫೌಂಡ್ ಟು ದಿ ಸೌತ್ ಆಫ್ ದಿ ತಾಂಡ್ರಾ. ಹಾಗೆಯೇ ಈ ತಾಂಡ್ರಾ ಪ್ರದೇಶದಲ್ಲಿ ಇದು ಹಂಚಿಕೆಯಾಗಿದೆ ಅಂತ ನಾವು ಹೇಳ್ಬೋದು. ಇಟ್ ಈಸ್ ಆಲ್ಸೋ ನೌನ್ ಹ್ಯಾಸ್ ದ ಟೈಗಾ ಫಾರೆಸ್ಟ್. ಇದನ್ನು ಏನಂತ ಕರಿತಾ ಇದ್ರು ಅಂತಂದರೆ ಟೈಗಾ ಫಾರೆಸ್ಟ್, ಟೈಗಾ ಅರಣ್ಯ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಹಾಗೆಯೇ ಫರ್, ಸ್ಟ್ರೂಸ್, ಲಾರ್ಚ್ ಆ್ಯಂಡ್ ಪೈನ್ ಆರ್ ದ ಕಾಮನ್ ಟ್ರೀಸ್ ಫೌಂಡ್ ಇಯರ್. ಅದ್ರ ಜೊತೆಯಲ್ಲಿ ಫರ್, ಸ್ಟ್ರೂಸ್, ಲಾರ್ಚ್ ಆ್ಯಂಡ್ ಪೈನ್ ಅನ್ನುವಂತಹ ಒಂದು ಮುಖ್ಯವಾಗಿ ಬೆಳೆಯುವಂಥ ಒಂದು ಟ್ರೀಸ್ನ ನಾವಿಲ್ಲಿ ನೋಡ್ತೀವಿ. ದೇ ಆರ್ ಸಾಫ್ಟ್ ವುಡ್ ಟ್ರೀಸ್ ಅಂತ ಹೇಳ್ತಾರೆ. ಇವು ಸಾಫ್ಟ್ ವುಡ್ ಮರಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಥರ್ಡ್ ಒಂದು ಕ್ಯೂನಿಫೆರಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ನಾರ್ಮಲ್ ರೈಫಾಲ್ ಇರ್ಬೋದು, ಹಾರ್ಡ್ ವಿಂಟರ್ ಇರ್ಬೋದು. ನೆಕ್ಸ್ಟ್ ಒನ್ ಯೂರಲ್ ಟು ಪೆಸಿಫಿಕ್ ಓಷನ್ಸ್. ನೆಕ್ಸ್ಟ್ ಒನ್ ವಿಂಟರ್ ಸೀಸನ್ 8 months. ಲಿಸನ್. ಓಕೆ. ನೆಕ್ಸ್ಟ್ ಒನ್ ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ ಅಂತ ಹೇಳ್ತಾರೆ. ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ ಅಂದರೆ ಸ್ಟೆಪ್ಸಿಸ್ ಅಂತ ಹೇಳ್ತಾರೆ. ಲಿಸನ್. ಆರ್ ಫೌಂಡ್ ಮೇನ್ಲಿ ಟು ದಿ ವೆಸ್ಟ್ ಆಫ್ ದಿ ಸೆಂಟ್ರಲ್ ಏಷ್ಯಾ ಆ್ಯಂಡ್ ದ ಫ್ರೆಡ್ಜ್ ಆಫ್ ದಿ ಡೆಸರ್ಟ್ ಆ್ಯಂಡ್ ಸೆಮಿ ಡೆಸರ್ಟ್ಸ್. ಲಿಸನ್. ಮಧ್ಯ ಏಷ್ಯಾ ಮತ್ತು ಮರುಭೂಮಿ ಮತ್ತು ಅರೆ ಮರುಭೂಮಿಗಳ ಅಂಚುಗಳಲ್ಲಿ ಇದು ಕಂಡುಬರುತ್ತೆ. ಎಲ್ಲಿ ಅಂತಂದರೆ ಮೇನ್ಲಿ ದ ವೆಸ್ಟ್ ಆಫ್ ದಿ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಇನ್ ಎ ಫ್ರೆಡ್ಜ್ ಆಫ್ ದಿ ಡೆಸರ್ಟ್ ಆ್ಯಂಡ್ ಸೆಮಿ ಡೆಸರ್ಟ್ಸ್ ಅಂತ ಹೇಳ್ತಾರೆ. ಅರೆ ಮರುಭೂಮಿಗಳಲ್ಲಿ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳ್ಬೋದು. ದ ಲೋ ರೈನ್ಫಾಲ್ ಎನ್ಕರೇಜ್ ಲೋ ಗ್ರೋತ್ ಆಫ್ ದಿ ಗ್ರಾಸಸ್. ಏನಾಗಿರುತ್ತೆ ಅಂದರೆ ಕಡಿಮೆ ಎತ್ತರ ಉಳ್ಳಂಥ ಒಂದು ಹುಲ್ಲು ಕೂಡ ಇಲ್ಲಿ ಬೆಳೆಯುತ್ತದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಗ್ರಾಸ್ಲ್ಯಾಂಡ್, ಕ್ಯಾಪ್ಸಿಯನ್ ಸಿ ಅಂತ ಹೇಳ್ತಾರೆ. ಓಕೆನಾ? ಓಕೆ. ನೆಕ್ಸ್ಟ್ ಫೋರ್ತ್ ಒನ್ ವೆಜಿಟೇಷನ್ ಯಾವುದು ಅಂದರೆ ಡೆಸರ್ಟ್ ವೆಜಿಟೇಷನ್ಸ್ ಅಂತ ಹೇಳ್ತಾರೆ. ಡೆಸರ್ಟ್ ವೆಜಿಟೇಷನ್ಸಲ್ಲಿ ನಾವು ಅಕ್ಯೂರ್ಸ್ ಇನ್ ದ ಟ್ರೋಪಿಕಲ್ ಆ್ಯಂಡ್ ಟೆಂಪ್ರೇಟ್ ಡೆಸರ್ಟ್ ಆಫ್ ಏಷ್ಯಾ. ಅಂದರೆ ಇದು ಏಷ್ಯಾದ ಒಂದು ಉಷ್ಣವಲಯ ಮತ್ತು ಸಮತೀತೋಷ್ಣ ವಲಯ ಅಂತ ಹೇಳ್ತಾರಲ್ವ, ಆ ಒಂದು ಡೆಸರ್ಟ್ಸಲ್ಲಿ ಕಂಡುಬರುತ್ತೆ. ಟೆಂಪ್ರೇಟ್ ಡೆಸರ್ಟ್ಸ್ ಆಫ್ ದಿ ಏಷ್ಯಾ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಅರೇಬಿಯಾ, ಇರಾನ್, ಥಾರ್ ಡೆಸರ್ಟ್ ಎಕ್ಸೆಟ್ರಾ ಅಂತ ಹೇಳ್ತಾರೆ. ಹಾಗಾದರೆ ಯಾವ್ಯಾವ ರೀತಿಯಾದಂಥ ಒಂದು ಡೆಸರ್ಟ್ಸ್ಗಳು ಇಲ್ಲಿ ಕಂಡು ಬರ್ತವೆ ಅಂತಂದರೆ ಒಂದು ಥಾರ್ ಡೆಸರ್ಟ್ ಇರ್ಬೋದು, ಅಥವಾ ಒಂದು ಇರಾನ್ ಇರ್ಬೋದು, ಅರೇಬಿಯಾ, ಇವೆಲ್ಲವೂ ಕೂಡ ಇದರಲ್ಲಿ ನಾವು ಡೆಸರ್ಟ್ ವೆಜಿಟೇಷನ್ಸಲ್ಲಿ ನಾವು ನೋಡ್ಕೊತ ಹೋಗ್ಬೋದು. ಓಕೆ ಸ್ಟೂಡೆಂಟ್ಸ್. ಹಾಗೆಯೇ ನೆಕ್ಸ್ಟ್ ಓನ್ಲಿ ಸಮ್ ಥ್ರೋನಿ ಪ್ಲ್ಯಾಂಟ್ಸ್, ಬುಷಸ್ ಆ್ಯಂಡ್ ಪೂರ್ ಗ್ರಾಸಸ್ ಗ್ರೋ ಹಿಯರ್. ಹಾಗೆಯೇ ಇಲ್ಲೇನಾಗಿರುತ್ತೆ ಅಂತಂದರೆ ಕುರುಚಲು ಸಸ್ಯಗಳು, ಮುಳ್ಳಿನ ಸಸ್ಯಗಳು ಇವು ಮಾತ್ರ ಬೆಳೀತವೆ. ಬೇರೆ ಯಾವುದೇ ರೀತಿಯಾದಂಥ ಹುಲ್ಲುಗಳು ಇಲ್ಲಿ ಬೆಳೆಯೋದಿಲ್ಲ. ಅದ್ರ ಜೊತೆಯಲ್ಲಿ ಓಯಸಿಸ್, ಡೇಟ್ ಆ್ಯಂಡ್ ಪ್ಲಾಮ್ ಟ್ರೀಸ್ ಆರ್ ಫೌಂಡ್ ಹಿಯರ್. ಓಯಸಿಸ್ ಮತ್ತು ಒಂದು ಖರ್ಜೂರ, ತಾಳೆ ಜಾತಿಯಾದಂಥ ಒಂದು ಮರಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಓಯಸಿಸ್, ಡೇಟ್ ಆ್ಯಂಡ್ ಪ್ಲಾಮ್ ಟ್ರೀಸ್ ಆರ್ ಫೌಂಡ್ ಹಿಯರ್. ಈ ಒಂದು ಡೆಸರ್ಟ್ ವೆಜಿಟೇಷನ್ಸಲ್ಲಿ ಇದು ಕಂಡುಬರುತ್ತೆ ಅಂತ ನಾವು ಹೇಳ್ತೀವಿ. ಡೆಸರ್ಟ್, ಟ್ರೋಪಿಕಲ್ ಡೆಸರ್ಟಿ ಫಾರೆಸ್ಟ್ ಅಂತ ಹೇಳ್ತಾರೆ. ಟೆಂಪ್ರೇಚರ್ ಡೆಸರ್ಟಿ. ಹಾಗೆಯೇ ನೆಕ್ಸ್ಟ್ ಕೋಲ್ಡ್ ಡೆಸರ್ಟಿ ಫಾರೆಸ್ಟ್, ನಾರ್ಥರ್ನ್ ಏಷ್ಯಾ, ಸಮ್ಮರ್ಲೆಸ್ ಆ್ಯಂಡ್ ಲೋ ಟೆಂಪ್ರೇಚರ್. ಲಿಸನ್. ಆ್ಯಂಡ್ ಫಿಫ್ತ್ ಒನ್ ಯಾವುದು ಅಂತಂದರೆ ಮಾನ್ಸೂನ್ ಫಾರೆಸ್ಟ್. ಲಿಸನ್. ಆರ್ ಫೌಂಡ್ ಇನ್ ಸೌತ್ ಈಸ್ಟ್ ಆ್ಯಂಡ್ ಸೌತ್ ಏಷ್ಯಾ. ಅಂದರೆ ಆಗ್ನೇಯ ಮತ್ತು ಪೂರ್ವ ಏಷ್ಯಾ ಭಾಗಗಳಲ್ಲಿ ಇದು ಕಂಡುಬರುತ್ತೆ. ಸಿನ್ಸ್ ದಿಸ್ ರೀಸನ್ ಆ್ಯಸ್ ಹೈ ಟೆಂಪ್ರೇಚರ್ ಆ್ಯಂಡ್ ಸಫಿಷಿಯೆಂಟ್ ರೈನ್ಫಾಲ್. ಹಾಗೆಯೇ ಇಲ್ಲೇನಾಗಿರುತ್ತೆ ಅಂದರೆ ಹೈ ಟೆಂಪ್ರೇಚರ್ ಕೂಡ ಇರುತ್ತೆ, ಅದ್ರ ಜೊತೆಯಲ್ಲೇ ದ ಸಫಿಷಿಯೆಂಟ್ ರೈನ್ಫಾಲ್. ಇಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಇಲ್ಲೇನಾಗಿರುತ್ತೆ ಅಂತಂದರೆ ಫಾರೆಸ್ಟ್ ಗ್ರೋ ಹಿಯರ್. ಹಾಗಾಗಿ ಇಲ್ಲಿ ಕಾಡುಗಳು ಕೂಡ ಇಲ್ಲಿ ಜಾಸ್ತಿ ಕಂಡುಬರ್ತವೆ. ಸೊ ಟೀಕ್
ಇರ್ಬೋದು, ಸಲೆ, ನೆಕ್ಸ್ಟ್ ಬ್ಯಾಂಬೂಸ್, ಸ್ಯಾಂಡಲ್ಸ್ ಆ್ಯಂಡ್ ಮೆನಿ ವೆರೈಟೀಸ್ ಆಫ್ ದಿ ಹಾರ್ಡ್ವುಡ್ ಟ್ರೀಸ್. ಅದ್ರ ಜೊತೆಯಲ್ಲಿ ಶ್ರೀಗಂಧ, ಇನ್ನೂ ಹಲವಾರು ಗಟ್ಟಿ ಮರಗಳು ಕೂಡ, ಹಾರ್ಡ್ವುಡ್ ಟ್ರೀಸು ಕೂಡ ಇಲ್ಲಿ ಬೆಳೆಯುತ್ತಾರೆ. ದೇ ಶೇಡ್ ದೇರ್ ಲೀವ್ಸ್ ಇನ್ ಆಟೋಮರ್ಸ್. ಇಲ್ಲಿ ಶರತ್ಕಾಲದಲ್ಲಿ ಏನು ಮಾಡ್ತಾರೆ, ತಮ್ಮ ಎಲೆಗಳನ್ನು ನಾವು ಉದುರಿಸ್ತಾ ಹೋಗ್ತವೆ. ಇದು ಮಾನ್ಸೂನ್ ಫಾರೆಸ್ಟ್. ಲಿಸನ್, ಸಿಕ್ಸ್ತ್ ಒಂದು ಯಾವುದು ಅಂತಂದರೆ ಇಕ್ವಟೋರಿಯಲ್ ಫಾರೆಸ್ಟ್ ಅಂತ ಹೇಳ್ತಾರೆ. ಇಕ್ವಟೋರಿಯಲ್ ಫಾರೆಸ್ಟ್ ಅಂದರೆ ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯಗಳು ಅಂತ ಹೇಳ್ತಾರೆ. ಅಂದರೆ ಇವು ಹೆಚ್ಚಾಗಿ ಏನಾಗಿರುತ್ತೆ, ಆರ್ ಮೇನ್ಲಿ ಫೌಂಡ್ ಇನ್ ಈಸ್ಟ್ ಏಷ್ಯಾ ಆ್ಯಂಡ್ ಹೆವಿ ರೈನ್ಫಾಲ್ ಏರಿಯಾಸ್ ಆಫ್ ಮಾನ್ಸೂನ್ ಲ್ಯಾಂಡ್ಸ್. ಅಂದರೆ ಹೆಚ್ಚಾಗಿ ಪೂರ್ವ ಇಂಡೀಸ್ ಅಂತ ಹೇಳ್ತಾರೆ. ಅಂದರೆ ಈಸ್ಟ್ ಏಷ್ಯಾ ಆ್ಯಂಡ್ ಹೆವಿ ರೈನ್ಫಾಲ್ ಏಷ್ಯಾಸ್ ಆಫ್ ಮಾನ್ಸೂನ್ ಲ್ಯಾಂಡ್ಸ್ ಅಂದರೆ ಪೂರ್ವ ಇಂಡೀಸ್ ಮತ್ತು ಅಧಿಕ ಮಳೆ ಬೀಳುವಂಥ ಒಂದು ಮಾನ್ಸೂನ್ ಪ್ರದೇಶದಲ್ಲಿ ಇದು ಕಂಡುಬರುತ್ತೆ. ದೇ ಆರ್ ಎವರ್ ಗ್ರೀನ್ ಆ್ಯಂಡ್ ಟ್ರೀಸಸ್ ಆರ್ ಕ್ವೈಟ್ ಟಾಲ್. ಹಾಗೆಯೇ ಸದಾ ಹಸಿರು ಮತ್ತು ಹೈಟಾಗಿ ಬೆಳೆಯುವಂತಹ ಮರಗಳಿಂದ ಇದು ಕೂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮಹಾಗನಿ, ಹೆಬೋನಿ, ರಬ್ಬರ್, ಬ್ಯಾಂಬೂ ಆ್ಯಂಡ್ ರೋಸ್ವುಡ್ ಆರ್ ಮೇನ್ಲಿ ಟ್ರೀಸ್. ಲಿಸನ್, ಫಾರ್ ಎಕ್ಸಾಂಪಲ್ ಮಹಾಗನಿ, ಹೆಬೋನಿ, ರಬ್ಬರ್, ಬ್ಯಾಂಬೂ ಆ್ಯಂಡ್ ರೋಸ್ವುಡ್ ಆರ್ ಮೇನ್ಲಿ ಟ್ರೀಸ್. ಓಕೆನಾ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಈಸ್ ಮೆಡಿಟರೇನಿಯನ್ ಸಿ, ಮೆಡಿಟರೇನಿಯನ್ ವೆಜಿಟೇಷನ್. ಲಿಸನ್ ಸ್ಟೂಡೆಂಟ್ಸ್, ಅಕ್ಯೂಸ್ ಇನ್ ಸೌತ್ ವೆಸ್ಟ್ ಏಷ್ಯಾ. ಅಕ್ಯೂಸ್ ಸೌತ್ ವೆಸ್ಟ್ ಏಷ್ಯಾ ಅಂತ ಹೇಳ್ತಾರೆ. ಅಂದರೆ ಏಷ್ಯಾದ ಒಂದು ನೈಋತ್ಯ ಭಾಗಗಳಲ್ಲಿ ಇದು ಕಂಡುಬರುತ್ತೆ. ಅಕ್ಯೂಸ್ ಇನ್ ಸೌತ್ ವೆಸ್ಟ್ ಏಷ್ಯಾ ಅಂದರೆ ನೈಋತ್ಯ ಭಾಗಗಳಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳ್ಬೋದು. ದ ಇಂಪಾರ್ಟೆಂಟ್ ಟ್ರೀಸ್ ಆರ್, ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಟ್ರೀಸ್ನ ನಾವು ಐಡೆಂಟಿಫೈ ಮಾಡೋದಾದರೆ ಆಲಿವ್, ಫಿಗ್, ಓಕ್ ಅಂತ ಹೇಳ್ತಾರೆ. ಆಲಿವ್ ಇರ್ಬೋದು, ಪಿಗ್ ಇರ್ಬೋದು, ಅಥವಾ ಓಕ್ ಟ್ರೀಸ್ ಏನಿದಾವಲ್ಲ, ಇವೆಲ್ಲ ಇಂಪಾರ್ಟೆಂಟ್ ಆದಂಥ ಒಂದು ಟ್ರೀಸ್ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ದೇ ಆರ್ ಶಾರ್ಟ್ ಟ್ರೀಸ್, ಶರೂಪ್ಸ್ ಆರ್ ಆಲ್ಸೋ ಗ್ರೋಯರ್. ಅದ್ರ ಜೊತೆಯಲ್ಲೇ ಸಹ ಕುರುಚಲು ಸಸ್ಯನೂ ಕೂಡ ಬೆಳೀತಾ ಇರುತ್ತೆ. ಇಲ್ಲಿ ಟ್ರೀಸ್ ಏನಾಗಿರುತ್ತೆ, ತುಂಬ ಶಾರ್ಟ್ ಆದಂಥ ಒಂದು ಟ್ರೀಸ್ ಇಲ್ಲಿ ಕಂಡುಬರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಇವೆಲ್ಲವೂ ಕೂಡ ಮೆಡಿಟರೇನಿಯನ್ ವೆಜಿಟೇಷನ್ಸಲ್ಲಿ ಕಂಡುಬರುವಂತಹ ಇದು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೀವು ನೋಡ್ಕೋಬೇಕು. ಮೆಡಿಟರೇನಿಯನ್ ಫಾರೆಸ್ಟ್ ಅಥವಾ ಹೇಳ್ತಾರೆ ವೆಜಿಟೇಷನ್ಸ್ ಅಂತ ಹೇಳ್ತಾರೆ. ವೆಜಿಟೇಷನ್ಸ್ನ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 7 ಟೈಪ್ಸ್ ಆಗಿ ಇಲ್ಲಿ ಡಿವೈಡ್ ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಈ ಒಂದು 7 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾ ಬಂದಿದ್ದಾರೆ. ತಾಂಡ್ರ ವೆಜಿಟೇಷನ್ಸ್ ಇರ್ಬೋದು, ಕ್ಯೂನಿಫೆರಸ್ ಫಾರೆಸ್ಟ್ ಇರ್ಬೋದು, ಮತ್ತು ಸ್ಟೆಪ್ಪಿಸ್ ಇರ್ಬೋದು, ಡೆಸರ್ಟ್ಸ್ ವೆಜಿಟೇಷನ್ಸ್ ಇರ್ಬೋದು, ಮಾನ್ಸೂನ್ ಫಾರೆಸ್ಟ್ ಇರ್ಬೋದು, ಅಥವಾ ಇಕೋಟೇಟರ್ಸ್ ಫಾರೆಸ್ಟ್ ಇರ್ಬೋದು, ಮೆಡಿಟರೇನಿಯನ್ ಫಾರೆಸ್ಟ್ ವೆಜಿಟೇಷನ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಟೈಪ್ಸ್ ಆಫ್ ನ್ಯಾಚುರಲ್ ಫಾರೆಸ್ಟ್ ಅಂತ ನಾವು ಹೇಳ್ತೀವಿ. ಹಾಗೆಯೇ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಇಫ್ ಯು ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್, ಪ್ಲೀಸ್ ಆಸ್ಕ್ ದಿ ಕ್ವಶನ್. ಓಕೆ ಸ್ಟೂಡೆಂಟ್ಸ್, now take the homework. Only one question. First one, where are the monsoon forest found in Asia? Where are the monsoon forest found in Asia? Okay na? Thank you.